ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಇವತ್ತು ನಿಮಗೆ ಮನೆಯಲ್ಲೇ ಹೇಗೆ ನೈಟ್ ಕ್ರೀಮ್ ಮಾಡೋದಂತ ನಾನಿವತ್ತು ನಿಮಗೆ ತೋರಿಸ್ತೇನೆ. ಏನಪ್ಪ ಇವಳು ದಾಸವಾಳ ತಟ್ಟೆಯಲ್ಲಿ ದಾಸವಾಳ ತೋರಿಸ್ತಿದ್ದಾಳೆ ಅಂತ ಅಂದ್ಕೊತಿರ್ಬೋದು. ಎಸ್, ನಾನಿವತ್ತು ದಾಸವಾಳದಲ್ಲಿ ಹೇಗೆ ಮನೆಯಲ್ಲೇ ನೈಟ್ ಕ್ರೀಮ್ ಹೇಗೆ ಮಾಡೋದಂತ ನಾನಿವತ್ತು ನಿಮಗೆ ತೋರಿಸ್ತೇನೆ. ನಾನು 4 ದಾಸವಾಳ ಹೂವು ತಗೊಂಡಿದ್ದೀನಿ. ಇದು ಯೂಸ್ ಮಾಡಿರೋ ದೇವರಿಗೆ ಏರಿಸಿರೋದು, ಅದರಲ್ಲೇ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ಫ್ರೆಶ್ನು ತಗೊಳ್ಬೋದು. ದಾಸವಾಳ ಹೂವೇನು ಎಲ್ಲ ಕಡೆನೂ ಸಿಗುತ್ತೆ. ಹಾಗೆ ಇದಕ್ಕೆ ಉಗುರು ಬೆಚ್ಚ ನೀರು ಹಾಕಿ ಒಂದು 5 ನಿಮಿಷ ಅದನ್ನು ಇಡಬೇಕು, ಅದು ನೆನೆಸಿಡಬೇಕು. ನೆನೆಸಿದ ತಕ್ಷಣ ಅದನ್ನು 5 ನಿಮಿಷ ಆದ ತಕ್ಷಣ ಅದ್ರದ್ದು ಹೂವೆಲ್ಲ ತೆಗೆದು ಅದನ್ನು ಚೆನ್ನಾಗಿ ಹಿಂಡಬೇಕು. ಅದ್ರದ್ದೆಲ್ಲ ರಸ ಎಲ್ಲ ಹೊರಗಡೆ ಬರಬೇಕು. ಹಿಂಡಿದ ತಕ್ಷಣ ಈ ಕಲರ್ ಬರಬೇಕು. ನನ್ಗೆ ಲೈಟ್ ಪಿಂಕ್ ಬಂದಿದ್ದೆ. ನೀವು ಫ್ರೆಶ್ ಗಿಡದಲ್ಲೇ ತೆಗೆದ್ರೆ ಅದು ಡಾರ್ಕ್ ಪಿಂಕ್ ಬರುತ್ತೆ. ಹಾಗೆ ನೆಕ್ಸ್ಟ್ ವಿಟಮಿನ್ ಇ ಮತ್ತು ಆಲೋವೆರಾ ಜೆಲ್. ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಅಂತೂ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಆಲೋವೆರಾ ಜೆಲ್ಲೂ ಸಿಗುತ್ತೆ. ಯಾರ್ಯಾರ ಮನೆಯಲ್ಲಿ ಪಾಟಲ್ಲಿ ಆಲೋವೆರಾ ಹಾಕಿದ್ದೀರೋ ಅವರು ಫ್ರೆಶ್ ತಗೊಂಡ್ರೆ ಅದು ಇನ್ನೂ ಒಳ್ಳೆಯದು. ಹಾಗೆ ನಮ್ಮ ಮನೇಲಿ ಇಲ್ಲ, ಹಾಗಾಗಿ ನಾನಿದು ಹೊರಗಡೆಯಿಂದನೇ ಬೈ ಮಾಡಿದೆ. ಹಾಗೆ ಇದು ಬಂದು ನಾವು 2 ಸ್ಪೂನ್ ತಗೊಳ್ಬೇಕು, ಜಾಸ್ತಿ ತಗೊಳ್ಬೇಡ್ರಿ, ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ರಿ. ಹಾಗೆ ನೆಕ್ಸ್ಟ್ ವಿಟಮಿನ್ ಇ ಟ್ಯಾಬ್ಲೆಟ್ಸು 3 ಟ್ಯಾಬ್ಲೆಟ್ಸ್ ತಗೊಂಡಿದ್ದೀನಿ. ಅದರದ್ದೆಲ್ಲ ಲಿಕ್ವಿಡ್ ಎಲ್ಲ ಆಲೋವೆರಾ ಜೆಲ್ಲಿ ಒಂದು ಬೌಲಲ್ಲಿ ಹಾಕಿದ್ದೀನಲ್ಲ ಅದಕ್ಕೆ ಹಾಕಬೇಕು. ಹಾಗೆ ನನಗೂ ಚೆನ್ನಾಗಿ ಅದು ರಿಸಲ್ಟ್ ಚೆನ್ನಾಗಿ ಬಂತು. ಹಾಗಾಗಿ ನಾನು ನಿಮಗೂ ಮಾಡಿ ತೋರಿಸೋಣ ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿದೆ. ಹಾಗೆ ನೆಕ್ಸ್ಟ್ ದಾಸವಾಳ ಹೂವಿಂದು ಇದನ್ನು ರಸ ತೆಗೆದಿಟ್ಟಿದ್ವಲ್ಲ, ಅದು ಒಂದು 3-4 ಸ್ಪೂನು ಹಾಕಬೇಕು. ಎಲ್ಲ ಹಾಕಬೇಕಂತ ಇಲ್ಲ, ನಾನು 5 ಸ್ಪೂನ್ ಹಾಕಿದ್ದೀನಿ. ಅದು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಗಂಟು ಇರಲೇಬಾರ್ದು ಅದು ಅಲೋವೆರಾದೆಲ್ಲ. ನೋಡ್ರಿ, ಈ ಥರ ಬರಬೇಕು. ಅದು ವೈಟ್ ಕ್ರೀಮ್ ಟೈಪ್ ಬರಬೇಕು, ಈ ಥರ ದಪ್ಪ ಬರಬೇಕು. ಇದನ್ನು ನಾನು ಎಷ್ಟು ಬೇಕಷ್ಟೇ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸೋಣ ಅಂತ. ಹಾಗೆ ಇದನ್ನು ನೋಡ್ರಿ, ನಾನು ಕೈನಲ್ಲಿ ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ಹಾಗೆ ಇದನ್ನು ನಾವು ಒಂದು ಗ್ಲಾಸಿಂದು ಇದು ಡಬ್ಬ ಟೈಪ್ ಬರುತ್ತೆ, ಅದರೊಳಗೆ ಹಾಕಿ ಫ್ರಿಜ್ಜಲ್ಲೇ ಇಡಬೇಕು. ಯಾಕಂದರೆ ನಾವು ಟ್ಯಾಬ್ಲೆಟ್ಸ್ ಮತ್ತು ಅಲೋವೆರಾ ಅವೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಹೊರಗಡೆ ಇಟ್ಟರೆ ಅದು ಹಾಳಾಗಿಬಿಡುತ್ತೆ. ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ. ನನಗೆ ರಿಸಲ್ಟ್ ಚೆನ್ನಾಗಿ ಬಂತು, ಹಾಗಾಗಿ ನಾನು ನಿಮಗೆ ತೋರಿಸ್ತಿದ್ದೀನಿ. ಮತ್ತು ಇದು ಶೇರ್ ಮಾಡಿರಿ ಆದಷ್ಟು ಎಲ್ಲರಿಗೂ. ಹಾಗೆ ನನಗೆ ಚೆನ್ನಾಗಿ ರಿಸಲ್ಟ್ ಬಂತು. ಮನೆಯಲ್ಲೇ ಯಾಕೆ ನೈಟ್ ಕ್ರೀಮ್ ಮಾಡ್ಬೋದು ಅಂತ ಹೇಳಿ ನಾನು ಮಾಡಿದೆ. ನನಗೆ ರಿಸಲ್ಟ್ ಚೆನ್ನಾಗಿ ಬಂತು, ಹಾಗಾಗಿ ನಾನು ನಿಮಗೆ ತೋರಿಸಿದೆ. ಹಾಗೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು.